ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಲ್ಲಿ 108 ಸ್ಥಾನವನ್ನ ಪಡೆದುಕೊಂಡಂತಹ ಟಿವಿಕೆಗೆ ಸುಲಭವಾಗಿ ಸರ್ಕಾರ ರಚನೆಯ ಹಾದಿ ಕಾಣಿಸ್ತಾ ಇಲ್ಲ. ಕಾರಣ ಏನು ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಈಗ ತಮಿಳುನಾಡಿನಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಹೊರಟಿದ್ದಾರೆ ಟಿವಿಕೆ ಮುಖ್ಯಸ್ಥ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ದಳಪತಿ ವಿಜಯ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್ಕಾರ ರಚನೆಗೆ ಮತ್ತೆ ಹಕ್ಕು ಮಂಡನೆ ಮಾಡಲಿದ್ದಾರೆ ವಿಜಯ್. ರಾಜ್ಯಪಾಲರನ್ನ ಭೇಟಿಯಾಗಿ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಸಮಯ ಕೋರಿದ್ದಾರಂತೆ ಟಿವಿಕೆ. ವಿಜಯ್ ಅವರು ಇವತ್ತು 118 ಶಾಸಕರ ಬೆಂಬಲದ ಪತ್ರ ಸಲ್ಲಿಕೆ ಮಾಡೇ ಬಿಡ್ತಾರಾ ವಿಜಯ್? ರಾಜ್ಯಪಾಲರ ಭೇಟಿಗೆ ಹೊರಟಿದ್ದಾರೆ ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್. ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗ್ತಾರೆ. ಬಟ್ ಈ ಭೇಟಿ ಜಸ್ಟ್ ಹಕ್ಕು ಮಂಡನೆಯದ್ದ ಅಥವಾ ರಾಜ್ಯಪಾಲರು ನಿನ್ನೆ ಕೇಳಿದ್ರಲ್ಲ ಸಾಕ್ಷ್ಯ ತೋರಿಸಿ 118 ಜನ ತೋರಿಸಿ ನಂಬರ್, ಆ ನಂಬರ್ ಅನ್ನ ತೋರಿಸೇ ಬಿಡ್ತಾರಾ ವಿಜಯ್? ಈಗ ವಿಜಯ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದೆಯಾ? ಎಡ ಪಕ್ಷಗಳ ಶಾಸಕರ ಬೆಂಬಲ ಸಿಕ್ಕೇ ಬಿಡ್ತಾ? ಕಾಂಗ್ರೆಸ್ ಮನವೊಲಿಕೆಯಲ್ಲಿ ಯಶಸ್ವಿ ಆಗೇ ಹೋಯ್ತಾ? ಇದು ಕುತೂಹಲ. ಸೊ ಹಂಗಾಗಿ ಈಗ ಲೋಕಭವನಕ್ಕೆ ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ 112 ಶಾಸಕರ ಬೆಂಬಲದ ಪತ್ರವನ್ನ ವಿಜಯ್ ಸಲ್ಲಿಕೆ ಮಾಡಿದ್ರು. ಈಗ ಬಹುಮತದ ಸಂಖ್ಯೆಯನ್ನ ತೋರಿಸಬೇಕು ಅಂತ ಗವರ್ನರ್ ಸೂಚನೆ ಕೊಟ್ಟು ಕಳಿಸಿದ್ರು. ಹಂಗಾಗಿ ಇವತ್ತು ರಾಜ್ಯಪಾಲರನ್ನ ಭೇಟಿ ಆದ್ರೆ ಸುಮ್ಮನೆ ಭೇಟಿ ಆಗಕ್ಕಾಗಲ್ಲ, ನಂಬರ್ ತೋರಿಸ್ತಾರಾ ಅನ್ನೋದು ಪ್ರಶ್ನೆ. ಆ ನಂಬರ್ ಯಾರ್ದಾಗಿರುತ್ತೆ, ಯಾರ ಸಪೋರ್ಟ್ ಆಗಿರುತ್ತೆ ಅನ್ನೋದು ಕುತೂಹಲ. ಓಕೆ, ಮಣಿವಣ್ಣನ್ ಸರ್ ಏನು ಹೇಳ್ತೀರಿ? ಮೇಡಮ್, ಇವರು BJP ಅವರು ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ 2014 ಮಾತಾಡಿ ಸರ್. ನೀವು ತಮಿಳ್ನಾಡೇನಪ್ಪ ಮಾತಾಡ್ತಾ ಇದ್ದೀನಿ, ತಮಿಳ್ನಾಡೇ ಮಾತಾಡ್ತಾ ಇದ್ದೀನಿ. ಅಧಿಕಾರ ನಡೆಸಿಲ್ಲ. ನಾನು ಹೇಳ್ತಾ ಇರೋದು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ 2014 ಬಂದಿದ್ದು. ಪಾಪ ನಮ್ಮ BJP ಲೀಡರ್ಗೆ ಇಲ್ಲಿ ಕಳ್ಸಿಕೊಟ್ಟಿರೋರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಅವಾಗಿಂದ ಅವತ್ತಿಂದ ಇವತ್ತಿನವರೆಗೂ ಪಾಪ ಶತಾಯ ಗತಾಯ ಫುಲ್ ಹೋರಾಟ ಮಾಡಿ ತಮಿಳ್ನಾಡಲ್ಲೇ ಹೆಂಗಾದ್ರೂ ಮಾಡಿ ಪವರ್ ಹಿಡಿಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ರು. ಇಲ್ಲಿಂದನೂ ಒಬ್ಬರು ಸಿಂಗಮ್ ಅಂತೇಳಿ ಕಳಿಸ್ಕೊಟ್ರು. ಅದನ್ನೆಲ್ಲ ಇವರು ಇದನ್ನೆಲ್ಲ ಮಾಡೋದಕ್ಕಿಂತ BJPಯ ಟ್ರಬಲ್ ಶೂಟರ್ ಆದಂಥ BS ಯಡಿಯೂರಪ್ಪನವ್ರನ್ನ ಸೌತ್ ಇಂಡಿಯಾ ಲೀಡರ್ ಆಗಿ ಮಾಡಿ ತಮಿಳ್ನಾಡಿಗೆ ಮುಖಂಡತ್ವ ಕೊಟ್ಟಿದ್ರೆ ಯಾವತ್ತೋ ಬರ್ತಾ ಇತ್ತು. ಬಟ್ ಆದರೆ ಇಲ್ಲಿ ಏನು ಮಾಡಿದ್ರು, ಅವರು ಯಡಿಯೂರಪ್ಪನವ್ರಿಗೇನೆ ತೊಂದರೆ ಕೊಟ್ಟರು, ಟ್ರಬಲ್ ಶೂಟರ್ ಆ ರೀತಿ. ಈಗಿರೋ ವಾತಾವರಣದಲ್ಲಿ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಟ್ರಬಲ್ ಶೂಟರ್ ಅಂತಂದರೆ DK ಶಿವಕುಮಾರ್ ಅವರು. ಅವರ ನೇತೃತ್ವದಲ್ಲಿ ತಮಿಳ್ನಾಡಿಗೆ ಕಳಿಸ್ಕೊಟ್ರೆ ಈಗಿರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗುತ್ತೆ. ಮತ್ತು ಸ್ಟಾಲಿನ್ ಜೊತೆ ಈಗೇನು ಸ್ಟಾಲಿನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು 7 ಮಂತ್ಸು 6 ಮಂತ್ಸು ನಾವು ವೆಯ್ಟ್ ಮಾಡಿ ನೋಡ್ತೀವಿ ಅಂತ, ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ 2 ಸೀಟುಗಳೇನು ತೊಗೊಂಡಿದ್ದಾರೆ ಅವ್ರನ್ನೆಲ್ಲರೂ ಅವರೇ ಮಾತಾಡಿ DK ಶಿವಕುಮಾರ್ ಅವರು ಮಾತಾಡಿಸಿ ಅವ್ರಿಗೆ ಕರೆಸಿ ಹೊಂದಾಣಿಕೆ ಮಾಡಿ ಸರ್ಕಾರ ಮಾಡಲಿಕ್ಕೆ TVKಗೆ ಒಂದು ಉತ್ತಮವಾದ ವಾತಾವರಣ ಕಲ್ಪಿಸ್ತಾರೆ ಇಮಿಡಿಯೇಟ್ ಆಗಿ, ವಿದಿನ್ ನೋ ಟೈಮ್. 100% ಟ್ರಬಲ್ ಶೂಟರ್ ಈಸ್ ಆಲ್ವೇಸ್ ಎ ಟ್ರಬಲ್ ಶೂಟರ್. ಬಟ್ ಅವ್ರ ಟ್ರಬಲ್ ಕ್ಲಿಯರ್ ಆಗಬೇಕು. ಅವ್ರ ಟ್ರಬಲ್ ಕ್ಲಿಯರ್ ಆದ್ರೆ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡ್ತಾರೆ ತಮಿಳುನಾಡಲ್ಲಿ ಅಂತ. ಇರಿ ಸರ್, ದಿಲೀಪ್ ಸರ್, ರಾಮಸ್ವಾಮಿ ಸರ್, ಈಗ ನಂಬರ್ 1 ರಾಜ್ಯ ಮಾಡಿದ್ವಿ, 5 ವರ್ಷ ಹಂಗ ಆಡಳಿತ ಕೊಟ್ವಿ, ಜನ ಮೆಚ್ಕೊಂಡಿದ್ರು ಅಂತ ಹೇಳಿದ್ರಿ. ನಂಬರ್ 1 ರಾಜ್ಯ ಯಾವ ಲೆಕ್ಕದಲ್ಲಿ ಅಂತ BJP ವಕ್ತಾರರು ಪ್ರಶ್ನೆ ಮಾಡಿದ್ರು. ಏನಾದ್ರು ಹೇಳ್ಬೋದಾ ಸರ್, ಯಾವ ಆಧಾರದಲ್ಲಿ, ಯಾವ ಆಯಾಮದಲ್ಲಿ ನಂಬರ್ 1 ರಾಜ್ಯ ಆಗಿ ನಿಂತಿದೆ ತಮಿಳುನಾಡು ಅಂತ? ಒಂದು ಹೇಳ್ತಾ ಇದ್ದೇನೆ ಅವರಿಗೆ. 1929ನಲ್ಲಿ 7.8099 ಇತ್ತು ಫೈನಾನ್ಷಿಯಲ್ ತಮಿಳ್ನಾಡು ಗೌರ್ಮೆಂಟ್ನಲ್ಲಿ. ಇವತ್ತು 2025ಗೆ 9.69 ಬಂದಿದೆ. ಇದು ಕರ್ನಾಟಕದ ತಮಿಳ್ನಾಡು ಒಟ್ಟಾರೆ ನಾನು ಮಾತಾಡೋದು. ಏನದು ಸರ್? ತಮಿಳ್ನಾಡು ಬಿಟ್ರೆ ಇನ್ನೇನ್ ಮಾತಾಡಲ್ಲ ಅವರು, ಯಾಕಂದ್ರೆ ದಿಲೀಪ್ ಸರ್ ಇರಿ ಸರ್, ಅದು GDP ನ ಏನು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ಇಂಡಿಯಾ 1 ಅಂತ ಹೇಳಿದೆ.
ಕೇಳಿಸ್ಕೊಳ್ಳಿ ಅಂತ ಹೇಳಿ ಕೇಳಿಸ್ಕೋ ಏಕವಚನ ಬೇಡ. ನಾನು ಬಳಸಿದ್ರೆ ಸ್ವಾಮಿ, ನಾನು ಹೇಳ್ದೆ. ಏಕವಚನ ಬೇಡ. ಮಣಿವಣ್ಣನ್ ಸರ್ ಅವ್ರ ಅವಕಾಶಕ್ಕೆ ಡಿಸ್ಟರ್ಬ್ ನಾನು ಮಾಡಬಾರ್ದು. ಕೇಳಿ ಸರ್. ಇದು ಅಡ್ಡ ಬಂದ್ರೆ ಏನರ್ಥ? ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಏನು ಅಂತ ಕೇಳಿದೆ ನಾನು. ಆಯ್ತು. ಮೇಲೆ ಕೇಳಿ ನೀವು ಹೇಳಿ, ಜನ ಕೇಳ್ತಾ ಇದ್ದಾರೆ, ಅವ್ರಿಗೆ ಹೇಳಿ, ಅವಕಾಶ ಹೇಳಿ. ಕೊಟ್ಟಿದ್ದಾರೆ, ಬಿಡ್ಬೇಕು ಹೇಳಿ ಅವ್ರಿಗೆ. ರಾಮಸ್ವಾಮಿ ಸರ್. ನೀವೆಲ್ಲದ್ರಲ್ಲೂ ಅನ್ಎಂಪ್ಲಾಯ್ಮೆಂಟ್ ನೆರವು ಮಾಡಿದ್ದು ಹಾ. 21ನಲ್ಲಿ 2.9 ಇತ್ತು. ಹಾ 25ನಲ್ಲಿ 3.87 ಮಾಡಿದ್ವಿ, ಹಾ. ಇಂಪ್ರೂವ್ ಮಾಡಿದ್ವಿ. ಓಕೆ ಆಮೇಲೆ ಎಕ್ಸ್ಪೋರ್ಟ್ ಆರ್ಡರ್ನಲ್ಲಿ ಹಾ 51ನಲ್ಲಿ 1.85 ಇತ್ತು. ಅದರಲ್ಲಿ 25ನಲ್ಲಿ 14.65 ಇದೆ. ಹಾ ಇಂಪ್ರೂವ್ಮೆಂಟ್ ಆಗಿದೆ. ಈ ಸರ್ಕಾರ ಕೇಂದ್ರ ಸರ್ಕಾರ ಏನಿದೆ ನಂಬರ್ 1 ಅಂತ, ಎರಡನೇ ದಿನದಲ್ಲಿ ಮಾಡಿ ಸೆಂಟ್ರಲ್ ಮಾಡಿ ಕೊಟ್ಟಿದೆ. Okay. ನಮಗೆ ಒಂದು ಈ ದೇಶದಲ್ಲಿ ಕೋಮುವಾದಿ ಪಕ್ಷ ಈ BJP ಸರ್ಕ್ಯುಲರ್ ಗೌರ್ಮೆಂಟ್ ಬರೆದಿದ್ದಾರೆ ಅಂಬೇಡ್ಕರ್. ಹಾ ಸರ್ಕ್ಯುಲರ್ ವಿರೋಧವಾದ ಪಕ್ಷ ಅಂತ ಇದು BJPನೇ. ಹಾ ಅವರು ಹಿಂದೂ ರಾಷ್ಟ್ರ, ಆಮೇಲೆ ಇದು ದೇವಸ್ಥಾನ ಇದು ಕಟ್ಕೊಂಡು ಈ ಅಲ್ಲಿ ಭಿನ್ನಬರ ಮಾಡ್ತಾರೆ, ಎಲ್ಲರೂ ಮುರಿದಾಕ್ತಾರೆ. ಅವ್ರಿಗೆ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಇಡೀ ಬೇಸ್ ಇವಾಗ ಮೆಜಾರಿಟಿ ಕೊಟ್ಟೋ ಇಲ್ವೋ ಈಗ ಅದು ಯಾಕೆ ಬಂತು? ಈಗ ಬಿಜೆಪಿ ಅಸ್ತಿತ್ವ ಇಲ್ಲ, ಬಿಡಿ, ಈಗ ಅದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದೆಲ್ಲ ಅಸ್ತಿತ್ವ ಈಗ ಅದೇ ಕಳ್ಕೊಳ್ಳೋದಕ್ಕೆ. ಇವಾಗ ಯಾಕೆ ಬಂತು ಅಂತ ಕೇಳಿದ್ರೆ ಇಡೀ ದೇಶ ಬೇಡ, ತಮಿಳುನಾಡಿನಲ್ಲಿ ಹಂಗಿದೆಯಾ? ಯಾವ ಜಾತಿ ವ್ಯವಸ್ಥೆ ಮೇಲೆ, ಧರ್ಮದ ವ್ಯವಸ್ಥೆ ಈಗ ಮೇಲೆ ಅದೇ ವೋಟ್ ಹಾಕ್ತಾರ ಈಗ ಮತದಾರರು? ಅದೇ ಇಲ್ಲ ತಾನೆ. ಈಗ ಅದೇ ಹೇಳೋದು ಇವಾಗ. ಬಟ್ ಆದ್ರೆ ಹಿಂದೂ ಧರ್ಮ ಕಂಡ್ರೆ ಯಾಕೆ DMK ಪಕ್ಷಕ್ಕಾಗಲ್ಲ? DMK ಪಕ್ಷದ ಉಪಮುಖ್ಯಮಂತ್ರಿಗಳಿಗಾಗ್ಲಿಲ್ಲ. ಪ್ರಮುಖವಾಗಿ ಉದಯನಿಧಿ ಅವರು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಸನಾತನ ಧರ್ಮದ ಅವಹೇಳನ ಮಾಡ್ತಾರೆ, ಡೆಂಗಿ ಮಲೇರಿಯಾ ಅಂತ ಹೋಲಿಕೆ ಮಾಡ್ತಾರೆ. ಯಾಕೆ ಅದ್ರ ಬಗ್ಗೆ ಎಲ್ಲಾ ಅಷ್ಟೊಂದು ಧರ್ಮಗಳು ಆತಂಕ? ಕರ್ಕೊಂಡೋಗುವಂತ ಅಸ್ಮಿತೆ, ಯಾಕೆ? ಹಿಂದೂ ಧರ್ಮ ದ್ರಾವಿಡ ನಾವು ಅಸ್ಮಿತೆ, ಯಾರು ದ್ರಾವಿಡ ಮಾಡಿಲ್ಲ. ಅಸ್ಮಿತೆ. ಒಂದು ಕೇಳಿದೆ ಒಂದು ಮಾಡೋದಂದ್ರೆ 3000 ದೇವಸ್ಥಾನಗಳು ನಾವು ಇದು ಮಾಡಿದ್ವಿ, ಇಬ್ರು ಮಾಡಿದ್ವಿ. ಬಟ್ ಯಾಕೆ ಈ statement ಗಳು ಬರುತ್ತೆ? ಒಂದು ಹೇಳ್ತೀನಿ ಮಾಡಿದ್ವಿ. ಎರಡನೇದು ನಾವೇ ಸಮ್ಮೇಳನ ನಡೆಸ್ತಿದ್ವಿ, ಹಾ. ಸಂವಿಧಾನದಲ್ಲಿ ಸಮ್ಮೇಳನ ನಡೆಸ್ತಾ ಇದ್ವಿ, ದೇವಸ್ಥಾನ ನಡೆಸ್ತಾ ಇದ್ವಿ, ಮುಂದೆ ಬಂದಿದ್ದು ಎಲ್ಲ ತಗೊಂಡು ಬರ್ತಾ ಇದ್ವಿ. ಆಗ ಇವ್ರೇನಂದ್ರೆ ದೇವಸ್ಥಾನ ಮಾಡ್ಕೊಂಡು ಜಾತಿ ಕೂಡ ಮಾಡ್ತಾರೆ ಇವರು. ಆಗ ನಾವು ಒಪ್ಪಲ್ಲ. ನಾವು ಒಂದೇ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ದೇವಸ್ಥಾನ ಅಂದ್ರೆ ಏನು? ಅಲ್ಲ, ನೀವು ಅದಕ್ಕೆ ಬಿಜೆಪಿ ವಿರೋಧ ಮಾಡಬೇಕು, ನೀವು ಕಾರಣ ಅದೇ. ಧರ್ಮನ ಅವಹೇಳನ ಮಾಡೋದು ಯಾಕೆ? ಅವ್ರು ಹೇಳೋದೇನು ಈ ಸಂವಿಧಾನದಲ್ಲಿ ಅವರು ಚೆನ್ನಾಗಿ ಗೊತ್ತು, ಹಿಂದೂಗಳನ್ನ ಅವಹೇಳನ ಮಾಡಿದ್ರೆ ಬಿಜೆಪಿ ಅವಹೇಳನ ಹಿಂದೂಗಳು ಯಾರು ಹಿಂದಿಗೆ ಯಾರು ಬಿಟ್ಟಿಲ್ಲ ನೀವು? ಇದು ಪ್ರಶ್ನೆ. SC ಬಿಟ್ಟು ದೇವಸ್ಥಾನ ಅಲೋ ಮಾಡ್ತಾರೆ ನೀವು? ದ್ರಾವಿಡ ಸ್ಟೇಟ್ನಲ್ಲಿ ಇದೆ. ಹಿಂದೂ ಅಂದ್ರೆ ಯಾರು? ಯಾರು ಹಿಂದೂ? ಅದಕ್ಕೆ ಉತ್ತರ ಅದೇ ಹೇಳಿ. correct ಕೊಡ್ಲಿ. ಈ ಬರೀ ಇವ್ರು ಹಿಂದೂಗಳು ಹೇಳಿದ್ರೆ ಎಲ್ಲರೂ ಹಿಂದೂಗಳೇ. ಈ ಭಾರತದಲ್ಲಿ ಎಲ್ಲ ಹಿಂದೂ ಇದ್ದಾನೆ. ದೇವಸ್ಥಾನಗಳು ಯಾರು ಬಿಡುತ್ತಲ್ಲ ನೀವು? ಎಸ್ಸಿಗಳನ್ನ ಯಾರು ಬೇಡ ಅಂತೀರಾ ನೀವು?